ಬ್ರೇಕ್ ಸಿಕ್ಕಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಸಿಎಂ ರಾಜೀನಾಮೆ ಅಂಗೀಕರಿಸಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ನಿನ್ನೆ ಸಿಎಂ ಸ್ಥಾನಕ್ಕೆ ಸಿಎಂ ರಾಜೀನಾಮೆಯನ್ನ ಘೋಷಿಸಿದ್ರು. ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಅವರ ಕಾರ್ಯದರ್ಶಿಗೆ ನೀಡಿ ಬಂದಿದ್ರು. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ಬಂದಿದ್ರು ಸಿಎಂ. ಸಿದ್ದರಾಮಯ್ಯ ರಾಜೀನಾಮೆಯನ್ನ ರಾಜ್ಯಪಾಲರು ಅವರು ನಿನ್ನೆ ಬಂದ ನಂತರದಲ್ಲಿ ಈಗ ಅಂಗೀಕರಿಸಿದ್ದಾರೆ. ಸಿದ್ದರಾಮಯ್ಯನವರು ಕೊನೆಗೂ ನಿನ್ನೆ ರಾಜೀನಾಮೆ ಕೊಡ್ತಾ ಇದ್ದೀನಿ ನಾನು ಅಂತ ಘೋಷಣೆ ಮಾಡ್ತಾರೆ. ವಿಶೇಷ ಸುದ್ದಿಗೋಷ್ಠಿ, ಸಿಎಂ ಆಗಿದ್ದುಕೊಂಡಂತಹ ಕೊನೆಯ ಸುದ್ದಿಗೋಷ್ಠಿ ಅಂತ ಹೇಳ್ಬೋದು ನಿನ್ನೆ ನಡೆದಿದ್ದಂತೆ. ಅಲ್ಲೇ ಅವರು ಘೋಷಿಸ್ತಾರೆ, ನಾನು ನಮ್ಮ ರಾಜ್ಯಪಾಲರು ಸದ್ಯದ ಮಟ್ಟಿಗೆ ಇಲ್ಲದೆ ಇರುವಂತಹ ಕಾರಣಕ್ಕೆ ಇಲ್ಲಿ ಅವರ ಕಾರ್ಯದರ್ಶಿಗೆ ನಾನು ರಾಜೀನಾಮೆಯನ್ನ ಸಲ್ಲಿಸ್ತಿದ್ದೀನಿ ಅಂತ ಹೇಳಿ ಕಾರ್ಯದರ್ಶಿಗೆ ಸಲ್ಲಿಸಿ ಬಂದಿದ್ರು ರಾಜೀನಾಮೆ ಪತ್ರವನ್ನ. ಅದಾದ ನಂತರದಲ್ಲಿ ನಿನ್ನೆ 8:40 ಅನ್ಸುತ್ತೆ ಬೆಂಗಳೂರಿಗೆ ಆಗಮಿಸಿದ್ರು ತಾವರ್ ಚಂದ್ ಗೆಹ್ಲೋಟ್ ಅವರು. ಅದಾದ ನಂತರದಲ್ಲಿ ಅವರು ಪರಿಶೀಲಿಸಿ ಅಂಗೀಕಾರ ಮಾಡಿದ್ದಾರೆ. ನಿನ್ನೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿ ಬಂದಿದ್ರು. ಎಲ್ಲೋ ಒಂದು ಕಡೆ ಅಚಾನಕ್ ಆಗಿ ತಾವರ್ ಚಂದ್ ಗೆಹ್ಲೋಟ್ ಅವರು ಮುಂಬೈಗೆ ಪ್ರಯಾಣ ಬೆಳೆಸಿದಂತ ಸಂದರ್ಭದಲ್ಲಿ ಊಹಾಪೋಹಗಳು ಹರಿದಾಡ್ತಾ ಇತ್ತು. ಇದು ಮತ್ತೆ ವಿಳಂಬವಾಗುತ್ತೆ ಸಿಎಂ ಬದಲಾವಣೆ ವಿಚಾರ ಅನ್ನುವಂಥದ್ದು. ಇವರು ರಾಜೀನಾಮೆಯನ್ನ ಸದ್ಯದ ಮಟ್ಟಿಗೆ ಕೊಡೋದಂತೂ ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಅಂಡ್ ಇದು ಪ್ರೀ ಪ್ಲಾನ್ಡ್ ಇರಬೇಕು, ಅಂದ್ರೆ ತಾವರ್ ಚಂದ್ ಗೆಹ್ಲೋಟ್ ಅವರು ಬದಲಾವಣೆ ಬೇಡ ಅನ್ನೋ ಕಾರಣಕ್ಕೆ ಅವರು ಅಚಾನಕ್ ಆಗಿ ಪ್ರಯಾಣ ಬೆಳೆಸಿದ್ದಾರೆ ಬೇರೆ ಕಡೆಗೆ ಅಂತ. ಆದ್ರೆ ಅವರ ಪತ್ನಿಗೆ ಹುಷಾರಿಲ್ಲದೆ ಇರುವಂತಹ ಕಾರಣಕ್ಕೆ ಅವರು ಮುಂಬೈಗೆ ಹೋಗಲೇಬೇಕಾಗಿ ಬಂತು. ಆದ್ರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರದಂತೆ ನಿನ್ನೆಯೇ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ, ಅವರು ಕೊಟ್ಟ ಮಾತಂತೆ ನಿಂತಿದ್ದೀನಿ ಅಂತ 2.5 ವರ್ಷ ಅಂತ ಏನು ಅವರಿಗೆ ಟೈಮ್ ನೀಡಲಾಗಿತ್ತು, 6 ತಿಂಗಳು ಗ್ರೇಸ್ ಪೀರಿಯಡ್ ಅಂತ ಕೂಡ ಕೊಟ್ಟಿದ್ದಾಗಿತ್ತು. ತಕ್ಷಣದಲ್ಲಿ ಬದಲಾವಣೆ ಆಗುವಂತ ಯಾವುದೇ ಚಾನ್ಸಸ್ ಇಲ್ಲದೆ ಇರುವಂತಹ ಕಾರಣಕ್ಕೆ, ಆದ್ರೆ ಕೊಟ್ಟ ಮಾತಿನಂತೆ ತಾವು ನಿಂತಿದ್ದಾರೆ. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಹೇಳಿರ್ತಾರೆ, ಅದನ್ನ ನೆನಪಿಸ್ತಾರೆ. ಹೇಳಿದ ತಕ್ಷಣದಲ್ಲೇ ಅವರು ನಿರ್ಧಾರವನ್ನ ಮಾಡಿ ರಾಜೀನಾಮೆಯನ್ನ ನೀಡಿರುವಂಥದ್ದು. ಇನ್ನು ಇದ್ದಂತಹ ಪ್ರಶ್ನೆಗೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಪ್ರಶ್ನೆಗೂ ಕೂಡ ಹೈಕಮಾಂಡ್ ನಿರ್ಧಾರದಂತೆ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಆಗಿ ಮುಂದುವರಿತಾರೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದ್ ರೀತಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾವುಕರಾದ್ರು. ಪ್ರತಿಯೊಬ್ಬರಿಗೂ ಕೂಡ ಭಾವುಕತೆಯನ್ನ ತಂದಂತಹ ಒಂದು ಕ್ಷಣ ನಿನ್ನೆ ಆಗಿತ್ತು. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಬಂದಾಗ ಪ್ರತಿಯೊಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಡಿನ್ನರ್ ಮೀಟಿಂಗ್ಸ್ ಅಲ್ಲಿ ಒಂದೊಂದು ಹೊಸ ವಿಚಾರಗಳನ್ನ ತಂದಿಡ್ತಾ ಇರ್ತಾರೆ ರಾಜ್ಯದ ಜನತೆ ಮುಂದೆ ಸಿಎಂ. ಆದ್ರೆ ನಿನ್ನೆ ನಡೆದಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ, ಮಹತ್ತರವಾದಂತ ಇತಿಹಾಸವನ್ನ ಕ್ರಿಯೇಟ್ ಮಾಡಿದಂತ ಒಂದು ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಅವರು ಅಂದ್ರೆ ತಮ್ಮ ಅತ್ಯಾಪ್ತರೇನಿದ್ದಾರೆ ಎಷ್ಟೇ ಅವರು ಕೇಳಿದ್ರು ಕೂಡ ದೆಹಲಿಗೆ ಹೋಗಿ ವಾಪಸ್ ಬಂದ ನಂತರದಲ್ಲಿ ಏನಾಯ್ತು ಅಂತ ಒಂದಿಂಚು ಅವರು ಮಾಹಿತಿಯನ್ನ ಬಿಟ್ಕೊಟ್ಟಿರ್ಲಿಲ್ಲ. ಎಲ್ಲರೂ ಕೂಡ ಉತ್ಸುಕತೆಯಿಂದ ಕಾಯ್ತಾ ಇದ್ರು, ಏನ್ ಹೇಳ್ಬೋದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ, ಏನ್ ನಿರ್ಧಾರ ತಗೊಳ್ಬಹುದು, ನಾವೆಲ್ಲ ಇಷ್ಟೆಲ್ಲ ಅವರಿಗೆ ಮನವರಿಕೆ ಮಾಡ್ಕೊಡಿ, ಹೈಕಮಾಂಡ್ಗೆ ಒಂದು ಸಲ ರಿಕ್ವೆಸ್ಟ್ ಮಾಡಿ ಬೇಡ ನೀವು ರಾಜೀನಾಮೆ ಕೊಡೋದು ಅಂತ ಇಷ್ಟೆಲ್ಲ ನಾವು ಹೇಳಿದ್ರು ಒಂದ್ ಮಾತಾಡ್ತಿಲ್ವಲ್ಲ, ಸೈಲೆಂಟ್ ಆಗಿದಾರಲ್ಲ ಅಂತ ಕಾಯ್ತಾ ಇದ್ರು. ಆದ್ರೆ ಸಿಎಂ ಅದಕ್ಕೆ ಅಂತಾನೆ ಒಂದು ಚರ್ಚೆ ಮಾಡೋದಕ್ಕೆ ಅಂತಾನೆ ಅಥವಾ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದಕ್ಕೆ ಅಂತಾನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಿನ್ನೆ ಇಟ್ಕೊಂಡಿದ್ದಂಥದ್ದು. ನಾವು ನೋಡ್ತಾ ಇದ್ದೀವಿ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅವರು ಪತ್ರವನ್ನ ಸಲ್ಲಿಸಕ್ಕೆ ಅಂತ ತಯಾರಿಯನ್ನ ಮಾಡ್ಕೊಂಡಿದ್ದು. ಆದ್ರೆ ಕಾರ್ಯದರ್ಶಿಗೆ ಸಲ್ಲಿಸಿದ್ರು. ಆದ್ರೆ ಈಗ ತಾವರ್ ಚಂದ್ ಗೆಹ್ಲೋಟ್ ಅವರು ಅದನ್ನ ಅಂಗೀಕರಿಸಿದ್ದಾರೆ, ಒಪ್ಪಿಕೊಂಡಿದ್ದಾರೆ ರಾಜೀನಾಮೆಯನ್ನ. ಇನ್ನು ಮುಂದಿನ ಬದಲಾವಣೆಗಳು ಏನೇನಿರುತ್ತೆ, ಪ್ರಮಾಣ ವಚನ ಸ್ವೀಕರಿಸಬೇಕು. ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅದೆಲ್ಲದಕ್ಕೆ ತಯಾರಿಯನ್ನ ಮಾಡ್ಕೋತಾ ಹೋಗ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಸರ್, ಕೊನೆಗೂ
ಒಂದು ರೀತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೇ ಈ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಹಾಗೇನೆ ತಾವರ್ಚಂದ್ ಗೆಹ್ಲೋಟ್ ಅವರು ಇಲ್ಲದೆ ಇರುವಂತಹ ಕಾರಣಕ್ಕೆ ಡೌಟ್ ಇತ್ತು ಇದು ವಿಳಂಬವಾಗಬಹುದು ಅಂತ, ಕೊನೆಗೂ ಅಂಗೀಕಾರವನ್ನು ಕೂಡ ಅವರು ಬಂದ ನಂತರದಲ್ಲಿ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಸರ್. ಕೈತ್ರಿ, ಸಹಜವಾಗಿ ಏನು ರಾಜ್ಯಪಾಲರು ಅನುಪಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಕಾರ್ಯದರ್ಶಿಯವರಿಗೆ ರಾಜೀನಾಮೆ ಕೊಡಬೇಕಾಗುತ್ತೆ. ಅದರಂತೆ ನಿನ್ನೆ ಸಂವಿಧಾನದ ಪ್ರಕಾರವೇ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಕಾರ್ಯದರ್ಶಿಯನ್ನ ಭೇಟಿ ಮಾಡಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ರು. ನಿನ್ನೆ ರಾತ್ರಿ ಬೆಂಗಳೂರಿಗೆ ರಾಜ್ಯಪಾಲರು ಬರ್ತಿದ್ದಂಗೆ ಇವತ್ತು ಬೆಳಿಗ್ಗೆ ಈ ಒಂದು ಫೈಲ್ ಅನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ರಾಜೀನಾಮೆ ಪತ್ರವನ್ನ ನೋಡಿದರೆ ಸಾಂವಿಧಾನಿಕವಾಗಿ ಏನು ಮುಖ್ಯಮಂತ್ರಿ ಕೊಟ್ಟಂತ ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಿರುವಂತದ್ದು. ಆ ಒಂದು ಅಂಗೀಕಾರ ಪತ್ರ ಈಗ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ. ರಾಜ್ ನ್ಯೂಸ್ ನ ಸ್ಕ್ರೀನ್ ಅಲ್ಲಿ ಕೂಡ ತಾವು ಕೂಡ ನೋಡ್ತಾ ಇದ್ದೀರಾ. ರಾಜೀನಾಮೆನ ಅಂಗೀಕಾರ ಮಾಡಿದೀವಿ. ಈಗ ಹಂಗಾಮಿ ಮುಖ್ಯಮಂತ್ರಿಯಾಗಿ ಅದರ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗುವವರು ಕೂಡ ಹಂಗಾಮಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರಿಲಿದ್ದಾರೆ. ಈ ಮೂಲಕ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ರು, ಆ ಒಂದು ರಾಜೀನಾಮೆ ಪತ್ರವನ್ನು ಈಗ ರಾಜ್ಯಪಾಲರು ಅಧಿಕೃತವಾಗಿ ಅಂಗೀಕಾರ ಮಾಡಿರುವಂತದ್ದು. ಇದರ ಹೊರತುಪಡಿಸಿ ಮುಂದಿನ ರಾಜಕೀಯ ಪ್ರಕ್ರಿಯೆಗಳು ಸರ್ಕಾರ ಮಟ್ಟದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈಗಾಗಲೇ ಸಿಎಂ ಏನು ಹಂಗಾಮಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಇರಬಹುದು ಮತ್ತು ಮಾಜಿ ಡಿಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಎಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಚಿವ ಸಂಪುಟ ರಚನೆ ಯಾವ ರೀತಿ ಇರಬೇಕು ಮತ್ತು ಮುಂದಿನ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರು ಕೂಡ ಅಧಿಕೃತವಾಗಿ ಇನ್ನು ಘೋಷಣೆ ಮಾಡಬೇಕಾಗುತ್ತೆ. ಹಾಗಾಗಿ ಸಿಎಲ್ಪಿ ಸಭೆ ಕರೀಬೇಕಾಗುತ್ತೆ. ಸಿಎಲ್ಪಿ ಸಭೆಯಲ್ಲಿ ಎಲ್ಲ ಶಾಸಕರ ಒಂದು ಒಮ್ಮತದ ಅಭಿಪ್ರಾಯದಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡಿದೆ ಅಂತ ಹೇಳಿ ಅಧಿಕೃತವಾಗಿ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತ ಸುರ್ಜೇವಾಲರು ಘೋಷಣೆ ಮಾಡಿದ್ದಾರೆ. ಇದಾದ ಬಳಿಕ ಆ ಒಂದು ಪತ್ರವನ್ನು ತೆಗೆದುಕೊಂಡೋಗಿ ರಾಜ್ಯಪಾಲರನ್ನ ಕೊಡ್ತಾರೆ. ಸಿಎಲ್ಪಿ ಸಭೆಯಲ್ಲಿ ಈ ರೀತಿ ನಾವು ನಿರ್ಧಾರ ಮಾಡಿದೀವಿ, ಮುಖ್ಯಮಂತ್ರಿಯಾಗಿ ಇಂಥವ್ರನ್ನ ನಾವು ಆಯ್ಕೆ ಮಾಡಿದೀವಿ ಅಂತ ಲೆಟರ್ ಕೊಡುತ್ತೆ. ತದ ಬಳಿಕ ಸರ್ಕಾರ ರಚನೆಗೆ ಅವರು ಕೂಡ ಅವಕಾಶವನ್ನ ಮಾಡ್ಕೊಡ್ತಾರೆ, ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಈಗಾಗಲೇ ಏನು ಡಿ.ಕೆ. ಶಿವಕುಮಾರ್ ಅವರು ಕೂಡ ಏನು ಜ್ಯೋತಿಷಿ ಅಂತ ಹೇಳಿದ್ರೆ ತಮಗೂ ಕೂಡ ಗೊತ್ತಿದ್ದಂಗೆ ಸಾಕಷ್ಟು ಶಾಸ್ತ್ರಗಳನ್ನ ನಂಬ್ತಾರೆ. ಹಾಗಾಗಿ ಒಂದು 3-4 ಒಂದು ಸಮಯವನ್ನ ಅವರು ಕೂಡ ಕೇಳಿದ್ದಾರೆ ಬೇರೆ ಬೇರೆ ಗುರುಜಿಗಳ ಹತ್ರ. ಹಾಗಾಗಿ ಯಾವೊಂದು ಅವರ ಒಂದು ಜಾತಕಕ್ಕೆ ಒಂದು ಸಮಯವನ್ನ ಒಂದು ಅವಕಾಶ ಸಿಗುತ್ತೆ, ಆ ಒಂದು ಸಮಯದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೂ ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ದಿನ ದೆಹಲಿಯಲ್ಲಿ ಒಂದು ಮೀಟಿಂಗ್ ರೀತಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬಹುತೇಕ ಖಚಿತವಾಗಿರುವಂತದ್ದು. ಅದರ ಜೊತೆ 4 ಡಿಸಿಎಂ ಕೂಡ ರಚನೆ ಆಗ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಟೀಮ್ ಅವರು ಕೂಡ ಸಾಕಷ್ಟು ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ 4 ಡಿಸಿಎಂ ರಚನೆ ವಿಚಾರ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ನಿಮ್ಮ ಅವಧಿಯಲ್ಲಿ ನಾನು ಒಬ್ಬನೇ ಡಿಸಿಎಂ ಆಗಿದೆ, ಯಾಕೆ ನನ್ನ ಅವಧಿಯಲ್ಲಿ 4 ಡಿಸಿಎಂ ಯಾಕೆ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ 2028 ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಭವಿಷ್ಯದ ದೃಷ್ಟಿಯಿಂದ ನಾವು ಜಾತಿವಾರು ಡಿಸಿಎಂ ಸೃಷ್ಟಿ ಮಾಡಿದ್ದೇ ಆದಲ್ಲಿ ಸಹಜವಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಮತ್ತೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇರುವಂತದ್ದು. ಅದ್ರ ಜೊತೆಗೆ ಸಿದ್ದರಾಮಯ್ಯ ಟೀಮ್ ಕೂಡ ಒತ್ತಡವನ್ನ ಹಾಕ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಟೀಮ್ ನಲ್ಲಿ ಗುರುತಿಸಿಕೊಂಡಂತ ಅತ್ಯಾಪ್ತರಿಗೆ ಯಾವ ರೀತಿ ಒಂದು ಸೂಕ್ತವಾದಂತಹ ಸ್ಥಾನಮಾನ, ಅವರಿಗೆ ಯಾವ ರೀತಿ ಒಂದು ರಾಜಕೀಯ ಭವಿಷ್ಯ, ಎಲ್ಲಾ ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಾಗಿದೆ. ಹಾಗಾಗಿ ಇವತ್ತು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಎಲ್ಲಾ ವಿಚಾರ ಕೂಡ ಚರ್ಚೆ ಆಗುತ್ತೆ. ಅಂತಿಮವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಸಂಪುಟ ಹೇಗಿರಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರೀತಿಯ ಒಂದು ಪಟ್ಟಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದ್ರೆ ನನ್ನ ಮುಂದಿನ 2028 ಚುನಾವಣೆಗೆ ನಾನು ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕಂತ ಹೇಳಿದ್ರೆ ನನ್ನ ಸಂಪುಟ ಈ ರೀತಿ ಇರಬೇಕು ಅಂತ ಹೇಳಿ ಈಗಾಗಲೇ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕೆಲವೊಂದು ಚೆಕ್ಮೇಟ್ ಅನ್ನು ಕೂಡ ಇಟ್ಟಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ನಿನ್ನೆ ದೆಹಲಿಗೆ ಕರೆಸ್ಕೊಂಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಜೈಪುರ್ನಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಪುರಿಂದ ದೆಹಲಿಗೆ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಖರ್ಗೆ ಅವ್ರ ಜೊತೆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಭೆಯಲ್ಲಿ ಅವ್ರಿಗಿದ್ದಂತ ಕೆಲವೊಂದಿಷ್ಟು ಬೇಡಿಕೆಗಳಿಂದ ಆ ಬೇಡಿಕೆಯ ಪಟ್ಟಿಯನ್ನು ಕೂಡ ಕೊಡ್ತಾರೆ. ಸಂಪುಟದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು, ಯಾರನ್ನ ತೆಗೆದುಕೊಳ್ಬಾರ್ದು ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಲಹೆ ಸೂಚನೆ ಕೂಡ ಕೊಡ್ತಾರೆ. ಹಾಗಾಗಿ ಕಾನೂನು ದೆಹಲಿಯ ಅಂಗಳದಲ್ಲಿ ಇವತ್ತು ಬಹುತೇಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತು ಪ್ರಮಾಣ ವಚನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಜೊತೆಗೆ 4 ಡಿಸಿಎಂ ಇರ್ತಾರೆ ಇಲ್ವೋ ಮತ್ತು ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಬಹುತೇಕವಾಗಿ ಇವತ್ತು ಸಂಜೆ ಒಳಗಡೆ ಒಂದು ಮಾಹಿತಿ ಸಿಗ್ಲಿದೆ. ಗಾಯತ್ರಿ. ಎಸ್ ಗೋವಿಂದ್ ಸರ್, ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಯಿಂದ ಕೂಡ ಆಹ್ವಾನ, ಅಂದ್ರೆ ನೀವು ಇಲ್ಲಿ ಬಿಟ್ಟ ನಂತರದಲ್ಲಿ ನೀವು ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರಕ್ಕೆ ನೀವು ಬರಬಹುದು ಅಂತ ಆಹ್ವಾನವನ್ನ ಕೂಡ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತದ್ದು. ಅವರು ನೇರವಾಗಿ ಹೇಳ್ತಾರೆ, ಇಲ್ಲ ನನಗೆ ಸರ್ಕಾರ ನಡೆಸೋಕೆ ಇನ್ನು 5 ವರ್ಷ ಅವಕಾಶ ಕೊಟ್ಟಿರೋದು, ಇನ್ನೂ 2 ವರ್ಷ ಇದೆ, ನಾನು ಏನೇ ಮಾಡಿದ್ರು ರಾಜ್ಯದಲ್ಲೇ ಮುಂದುವರಿತೀನಿ ಅಂತ ಹೇಳ್ತಾರೆ. ಇನ್ನು ಅತ್ಯಾಪ್ತರಿದ್ದಾರಲ್ಲ ಅವರಿಗೆ ದೆಹಲಿಯಿಂದ ಹೇಳ್ಕಳಿಸಿರುವಂತದ್ದೇನು, ಸಿದ್ದರಾಮಯ್ಯನವರು ಬಿಟ್ಟ ನಂತರದಲ್ಲಿ ಡಿಸಿಎಂ ಅವರು ಸಿಎಂ ಆದ ನಂತರದಲ್ಲಿ ಯೂತ್ಸ್ಗೆ ಅವಕಾಶ ಕೊಡೋಣ ಅಂತ, ಹಿರಿಯರಿಗೆ ಕೊಡುವಂತ ಚಾನ್ಸಸ್ ಇದೆ. ಹಾಗೇನೆ ಸಿಎಂ ಅತ್ಯಾಪ್ತರಿಗೆ ಒಂದು ರೀತಿಯಾಗಿ ಭಯ ಹುಟ್ಕೊಂಡಿರುತ್ತೆ ಅಲ್ವಾ, ಇವರು ಇಲ್ಲದೆ ಇರುವಾಗ ನಮಗೆ ಮಂತ್ರಿ ಸ್ಥಾನಗಳು ಡೌಟು ಅಂತ, ಅದೇನಾಗ್ಬೋದು ಅಂತ.
ರೈತರು ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಕೂಡ ನಿನ್ನೆ ಅಷ್ಟೇ ಸುದ್ದಿಗೋಷ್ಠಿಯಲ್ಲಿ ಅಧಿಕೃತವಾಗಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ ಅಂತೇಳಿ. ರಾಜ್ಯ ರಾಜಕಾರಣದಲ್ಲಿ ಮುಂದುವರಿತೀನಿ. ನಾನು ಕೊನೆ ಉಸಿರಿರೋವರೆಗೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಭಾಗಿಯಾಗ್ತೀನಿ. ಜೊತೆಗೆ ಎಲ್ಲೋ ಒಂದ್ ಕಡೆ ಸಾಂವಿಧಾನಿಕವಾಗಿ ಯಾರಾದ್ರೂ ಅಡ್ಡಿ ಮಾಡಕ್ ಬಂದ್ರೆ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ನಿಜಕ್ಕೂ ಹೋರಾಟ ಮಾಡೇ ಮಾಡ್ತೀನಿ. ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ. ಹೌದು, ಖಂಡಿತವಾಗ್ಲೂ ರಾಹುಲ್ ಗಾಂಧಿಯವರು ನನ್ನ ಭೇಟಿಯಾದಂತ ಸಂದರ್ಭದಲ್ಲಿ ರಾಜ್ಯಸಭೆಗೆ ಬನ್ನಿ, ದೆಹಲಿಯ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ನನಗೆ ಒಂದು ಆಹ್ವಾನ ಕೊಟ್ಟಿದ್ರು. ಆದ್ರೆ ಅದನ್ನ ನಾನು ವಿನಮ್ರವಾಗಿ ಒಂದು ನಿರಾಕರಣೆ ಮಾಡಿದ್ದೀನಿ. ಕಾರಣ ಇಷ್ಟೇ, ನನ್ನನ್ನ 5 ವರ್ಷ ಇಲ್ಲಿ ಆಯ್ಕೆ ಮಾಡಿರೋದು ವಿಧಾನಸಭೆಗೆ. ಹಾಗಾಗಿ ಇನ್ನೂ 2 ವರ್ಷ ನಾನು ಶಾಸಕನಾಗಿ ಮುಂದುವರಿಬೇಕಾಗುತ್ತೆ. ಹಾಗಾಗಿ ಇನ್ನೂ 2 ವರ್ಷ ನಾನು ಶಾಸಕನಾಗಿ ಮುಂದುವರಿತೀನಿ. ಸದ್ಯದ ಮಟ್ಟಿಗೆ ನನಗೆ ಯಾವುದೇ ರೀತಿಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕು ಅಂತೇಳಿ ಇಷ್ಟ ಇಲ್ಲ. ನಾನು ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದೆ, ನಾನು ಎಲ್ಲೂ ಕೂಡ ರಾಜ್ಯ ರಾಜಕಾರಣ ಹೊರತುಪಡಿಸಿ ರಾಷ್ಟ್ರ ರಾಜಕಾರಣಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಹೋಗೋದಿಲ್ಲ ಅಂತ ಹೇಳಿ. ಹಾಗಾಗಿ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈ ಒಂದು ವಿಚಾರದಲ್ಲಿ ನನ್ನ 2ನೇ ಆಯ್ಕೆ ಇಲ್ವೇ ಇಲ್ಲ. ಹಾಗಾಗಿ ನನ್ನ ಕೊನೆ ಉಸಿರಿರೋರು ಕೂಡ ರಾಜ್ಯ ರಾಜಕಾರಣದಲ್ಲಿ ಅಂತೇಳಿ ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಮತ್ತು ಅವರ ಅತ್ಯಾಪ್ತರ ಜೊತೆ ಕೂಡ ಮಾತನಾಡಿದ್ದಾರೆ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಈಗಾಗಲೇ ಸ್ಪಷ್ಟವಾದಂತಹ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂತದ್ದು. ಜೊತೆಗೆ ತಾವು ಹೇಳಿದಂತೆ ಪ್ರಮುಖವಾಗಿ ಈಗಾಗಲೇ ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ಯಾವೊಂದು ಮಾನದಂಡದ ಮೇಲೆ ಆಯ್ಕೆ ಮಾಡ್ತಾರೆ. ಸಹಜವಾಗಿ ಒಂದು ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ಜಾತಿವಾರು ಮತ್ತು ಪ್ರಾದೇಶಿಕವಾರು ಅಡಿಯಲ್ಲೇ ಒಂದು ಸಂಪುಟ ರಚನೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಾ ಜಿಲ್ಲೆಗೂ ಕೂಡ ಒಂದು ಪ್ರಾತಿನಿಧ್ಯವನ್ನ ಕೊಡ್ಬೇಕಾಗುತ್ತೆ. ಜೊತೆಗೆ ಜಾತಿವಾರಿಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಜಾತಿವಾರು ಮತ್ತು ಪ್ರಾದೇಶಿಕವಾರು ಒಂದ್ ವೇಳೆ ಏನಾದ್ರೂ ನಾವು ದೂರವಿಟ್ಟು ಸಂಪುಟ ರಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಹಜವಾಗಿ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಯಾವುದೇ ಸರ್ಕಾರ ಒಂದು ಸಂಪುಟ ರಚನೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಜಾತಿವಾರು ಮತ್ತು ಪ್ರಾದೇಶಿಕವಾರು ಒಂದು ಸಂಪುಟ ರಚನೆ ಆಗುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಒಂದು ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ಆಯ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಜಾತಿವಾರು ಮತ್ತು ಪ್ರಾದೇಶಿಕವಾರು ಅಡಿಯಲ್ಲಿ ಸಂಪುಟ ರಚನೆ ಆಗ್ಬೇಕು ಅಂತೇಳಿ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಹಂಗಾಮಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರ ಒಂದು ಅತ್ಯಾಪ್ತ ಬಲಗದಲ್ಲಿ ಗುರುತಿಸಿಕೊಂಡ ನಂತರ ಭವಿಷ್ಯ ಏನಾಗಿರುತ್ತೆ ಇದೆಲ್ಲವೂ ಕೂಡ ಸಹಜ ಬೇರೆ ಬೇರೆ ಇಲಾಖೆಗಳು ಸಿಗಬೇಕಂದ್ರೆ ಕೆಲವೊಂದಿಷ್ಟು ಸಿದ್ದರಾಮಯ್ಯ ಸಂಪುಟದಲ್ಲಿ ಇರುವಂತಹ ಸಚಿವರಿಗೆ ಅದೇ ಒಂದು ಖಾತೆ ಒಂದು ಸಿಗುತ್ತಾ ಅಥವಾ ಬೇರೆ ಖಾತೆ ಬದಲಾವಣೆ ಆಗುತ್ತಾ ಅಥವಾ ಕೆಲವೊಬ್ಬರಿಗೆ ಕೊಡ್ತಾರೆ, ಎಲ್ಲಾ ವಿಚಾರಕ್ಕೂ ಚರ್ಚೆ ಆಗುತ್ತೆ.